ಹೀಗೆ ಅಪ್ರಾಪ್ತ ವಯಸ್ಸಿನಲ್ಲಿ ಬೈಕ್ ಚಾಲನೆ ಮಾಡ್ತಿದ್ದ ಬಾಲಕರು ಹಾಗೂ ಅವರ ಪೋಷಕರಿಗೆ ಪೊಲೀಸರು ವಾರ್ನಿಂಗ್ ಮಾಡ್ತಿರೋದು ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬೈಕ್ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗಿದೆ. ಬೈಕ್ಗಳ ಅಪಘಾತಕ್ಕೆ ಅಪ್ರಾಪ್ತರು ಬೈಕ್ ಚಾಲನೆ ಮಾಡ್ತಿರೋದೇ ಕಾರಣ ಅಂತ ಪೊಲೀಸರು ಈಗ ಜಿಲ್ಲೆಯಾದ್ಯಂತ ಗಲ್ಲಿಗಳಲ್ಲಿ ಶಾಲಾ ಕಾಲೇಜುಗಳ ಮುಂದೆ ಪೊಲೀಸರು ಅಭಿಯಾನ ನಡೆಸಿ 18 ವರ್ಷ ವಯಸ್ಸಿನ ಬಾಲಕರು ಚಾಲನೆ ಮಾಡ್ತಿದ್ದ ಸ್ಕೂಟಿ ಹಾಗೂ ಬೈಕ್ಗಳನ್ನ ಜಪ್ತಿ ಮಾಡಿದ್ದಾರೆ. ಹೆಚ್ಚು ಬೈಕ್ಗಳನ್ನು ಜಪ್ತಿ ಮಾಡಿ ಬಾಲಕರು ಹಾಗೂ ಬೈಕ್ನ ಮಾಲೀಕರನ್ನ ಕರೆಸಿ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಖಡಕ್ ವಾರ್ನಿಂಗ್ ನೀಡಿದ್ರು. ಚಿಕ್ಕಬಳ್ಳಾಪುರ ನಗರದಲ್ಲಿ 40 ಬೈಕ್ಗಳು, ಬಾಗೇಪಲ್ಲಿಯಲ್ಲಿ 20 ಬೈಕ್ಗಳನ್ನು ಜಪ್ತಿ ಮಾಡಲಾಯಿತು. ಬೈಕ್ ಚಾಲನೆ ಮಾಡ್ತಿದ್ದ ಬಾಲಕರು ಹಾಗೂ ಅವರ ಪೋಷಕರಿಗೆ ಎಸ್ಪಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಇತ್ತೀಚೆಗೆ ನಡೆದ ಬೈಕ್ ಅಪಘಾತಕ್ಕೆ ಅಪ್ರಾಪ್ತರು ಚಾಲನೆ ಮಾಡುವ ಬೈಕ್ಗಳೇ ಕಾರಣ. ಇನ್ನು ಮುಂದೆ ನಿಮ್ಮ ಮಕ್ಕಳಿಗೆ 18 ವರ್ಷ ತುಂಬುವುದಕ್ಕೂ ಮುನ್ನ ಬೈಕ್ ಕೊಟ್ಟರೆ ನೇರವಾಗಿ ನಿಮ್ಮ ಮೇಲೆ ಕೇಸ್ ಜಡಿಯಲಾಗುವುದು. ಯಾವುದೇ ಕಾರಣಕ್ಕೂ ಮಕ್ಕಳ ಕೈಗೆ ಆಟಿಕೆಯಂತೆ ಬೈಕ್ ಸ್ಕೂಟಿಗಳನ್ನ ಕೊಡಬೇಡಿ ಎಂದು ಚಿಕ್ಕಬಳ್ಳಾಪುರ ಎಸ್ಪಿ ಮನವಿ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ. ಅಂಡರ್ ಏಜ್ ಬಿಲೋ 18 ಮೈನರ್ಸ್ ಯಾರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಬೇಸಿಕಲಿ ಸುಮಾರು ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಮತ್ತು ಮಕ್ಕಳದು ಡೆತ್ ಕೂಡ ಆಗ್ತಾ ಇದೆ ಆಕ್ಸಿಡೆಂಟ್ಸಲ್ಲಿ. ಈ ಕಾರಣ ಬಗ್ಗೆ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಕಾನೂನು ಪ್ರಕಾರ ಏನೇನು ಫೈನ್ ಇದೆಯಾ, ಎಷ್ಟು ಶಿಕ್ಷೆ ಇದೆ ಅದು ಎಲ್ಲ ತಿಳಿಸಿದ್ದೀವಿ, ವಾರ್ನಿಂಗ್ ಮಾಡಿದ್ದೀವಿ. ಅರೌಂಡ್ 40 ವೆಹಿಕಲ್ಸ್ ಚಿಕ್ಕಬಳ್ಳಾಪುರಲ್ಲಿ, 22 ವೆಹಿಕಲ್ಸ್ ಬಾಗೇಪಲ್ಲಿಯಲ್ಲಿ ನಾವು ಸೀಸ್ ಮಾಡಿ ಪೇರೆಂಟ್ಸ್ಗೆ ಮತ್ತು ಮಕ್ಕಳು ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. 25,000 ಫೈನ್ ಇದೆ. ಯಾವುದು ಆಕ್ಸಿಡೆಂಟ್ ವಗೇರೆ ಆಗುತ್ತೆ 3 ವರ್ಷದ್ದು ಸಜಾ ಇದೆ, ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, ಗಾಡಿ ಸೀಸ್ ಆಗುತ್ತೆ, ಈ ಥರದ್ದು ಎಲ್ಲ ವಾರ್ನಿಂಗ್ ತಿಳಿಸಿದ್ದೀವಿ ಅವರಿಗೆ. ಇದನ್ನು ಕಂಟಿನ್ಯೂ ಮಾಡ್ತೀವಿ ಮತ್ತು ನೆಕ್ಸ್ಟ್ ವೀಕಿಂದ ಯಾರು ಏನೂ ಚೇಂಜ್ ಆಗಲ್ಲ, ಇದೇ ಥರ ಕಂಟಿನ್ಯೂ ಮಾಡ್ತಾರೆ. ಸೊ ಅವ್ರ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡ್ತೀವಿ. ಒಟ್ನಲ್ಲಿ ಬೈಕ್ ಅಪಘಾತ, ಸಾವು ನೋವುಗಳಿಗೆ ಅಪ್ರಾಪ್ತರು ಚಾಲನೆ ಮಾಡುವ ಬೈಕ್ಗಳೇ ಕಾರಣ ಅಂತ ಅರಿತಿರುವ ಪೊಲೀಸರು ಈಗ ರಸ್ತೆಗಿಳಿದು ಬಾಲಕರು ಓಡಿಸುವ ಬೈಕ್ಗಳ ಹಿಂದೆ ಬಿದ್ದಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್.